73ನೇ ಹುಟ್ಟುಹಬ್ಬ. ಇದ್ದಾಗ ಎಷ್ಟು ಖುಷಿಯಾಗಿ ನಾವು ಸಂಭ್ರಮಿಸ್ತಾ ಇದ್ವಿ. ಈಗಲೂ ನೋಡಿದ್ರೆ ಇಲ್ಲೇ ನೋಡ್ಬೋದು ನೀವು, ಅಭಿಮಾನಿಗಳು ಈ ಮಳೆಯಲ್ಲೂ, ಇವತ್ತು ರಜಾ ಏನೂ ಇಲ್ಲ ಆದ್ರೂ ಇಷ್ಟೊಂದು ಜನ ಬಂದು ಅವರ ಪ್ರೀತಿಯನ್ನ ತೋರಿಸೋದು ನೋಡಿದ್ರೆ ಅದೇ ನಮಗೆ ನಿಜವಾದ ಒಂದು ಸಂತೋಷ. ಹುಟ್ಟುಹಬ್ಬವನ್ನ ಅವರಿದ್ದಾಗೆ ನಾವು ಫೀಲ್ ಮಾಡ್ತೀವಿ. ಪ್ರತಿ ವರ್ಷ ಎಷ್ಟೇ ವರ್ಷಗಳಾದ್ರೂ ಅವರ ಈ ಒಂದು ವಿಶೇಷವಾದ ದಿನ ಇದೇ ರೀತಿ ಅಭಿಮಾನ, ಪ್ರೀತಿ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ವಿಶ್ವಾಸ. ಯಾವ್ದಾದ್ರು ಹುಟ್ಟುಹಬ್ಬ ತುಂಬಾ ನೆನಪಿರುವಂತದ್ದು ಯಾವ್ದಾದ್ರು ನಿಮ್ಮ ಜೊತೆ? ಅವ್ರದ್ದು ಹುಟ್ಟುಹಬ್ಬ ಅಂತ ಮಾತ್ರ ಅಲ್ಲ, ಅವ್ರು ಪ್ರತಿದಿನ ಒಂದು ಹಬ್ಬದ ತರಾನೇ ಒಂದು ರೀತಿ ಸೆಲೆಬ್ರೇಟ್ ಮಾಡೋರು. ಸ್ಪೆಷಲಿ ಬರ್ತ್ಡೇ ಅಂತ ಏನೋ ಅವ್ರು ಕಾಯ್ತಾ ಇರೋರಲ್ಲ, ಪ್ರತಿ ದಿನ ಯೂಸ್ ಟು ಅಂದ್ರೆ ಎಂಜಾಯ್ ಮಾಡೋದು ಅಥವಾ ಖುಷಿಯಾಗಿರೋದು, ಸ್ನೇಹಿತರ ಜೊತೆ ಇರೋದು, ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದು, ಇವೆಲ್ಲ ಇತ್ತು ಅವ್ರ ಲೈಫಲ್ಲಿ. ನಾವು ಜೊತೆಲಿ ಇದ್ದಿದ್ದು 27 ವರ್ಷ. ಬಟ್ ಆ 27 ವರ್ಷದಲ್ಲಿ ನಾನು ಪ್ರತಿ ಒಂದು ದಿನ ಅವರಲ್ಲಿ ಅದೇ ಒಂದು ಜೋಶ್, ಅದೇ ಒಂದು ಎನರ್ಜಿ, ಅದೇ ಒಂದು ಆ ಮನುಷ್ಯರಲ್ಲಿ ನಾವು ಆ ಹೃದಯ ಅಥವಾ ಆ ಒಳ್ಳೆತನ ಇದ್ದಾಗ ಅದು ಮುಖದಲ್ಲೇ ಅದೊಂಥರ ಎದ್ದು ಕಾಣುತ್ತಂತೆ. ಅದೇ ರೀತಿ ಇತ್ತು ನಮಗೆ ಅವ್ರನ್ನ ದಿನ ನೋಡ್ಬೇಕಾದ್ರೆ. ಪ್ರತಿದಿನ ವಾಸ್ ಅ ಬರ್ತ್ಡೇ ಫಾರ್ ಹಿಮ್. ಸೊ ಬರ್ತ್ಡೇ ಸೆಲೆಬ್ರೇಷನ್ ಮೇಲೆ ನಂಬಿಕೆ ಇತ್ತು ಅವ್ರಿಗೆ, ದೇವಸ್ಥಾನಕ್ಕೆ ಕೂಡ ಹೋಗೋದಾಗ್ಲಿ ಈ ತರ ಜನ ಮಾಡ್ತಾ ಇದ್ರ ಅಂತ ಹೇಗೆ? ಅವ್ರಿಗೆ ಮೊದ್ಲಷ್ಟು ಅಂದ್ರೆ ನಂಬಿಕೆ ತುಂಬಾ ಇತ್ತು. ಬಟ್ ಹೋಗೋ ಅಭ್ಯಾಸ ಅದೆಲ್ಲ ಅಂದ್ರೆ ಶೂಟಿಂಗ್ಸ್ ಅಲ್ಲಿ ಬಿಸಿ ಇರೋದ್ರಿಂದ ಅಷ್ಟು ಮೊದ್ಲು ಹೋಗ್ತಾ ಇರ್ಲಿಲ್ಲ. ಬಟ್ ನಮ್ಮ ಮದುವೆ ಆದ್ಮೇಲೆ ಖಂಡಿತ ಹಬ್ಬ ಆಚರಿಸೋದು ಅಥವಾ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು, ಇದೆಲ್ಲ ಸ್ವಲ್ಪ ಅವರು ಅಭ್ಯಾಸ ಮಾಡ್ಕೊಂಡಿದ್ರು. ಎಲ್ಲ ಒಂದ್ ಕಡೆ ಮೊಮ್ಮಗನಲ್ಲಿ ಅಂಬರೀಷ್ ಅವ್ರನ್ನ ಕಾಣ್ತಾ ಇದ್ದಾರೆ. ಯಾಕಂದ್ರೆ ಪೋಸ್ಟ್ ಅನ್ನ ಹಂಚಿಕೊಂಡಿದೆ, ಮೊದಲ ಮಳೆ. ಹೌದು, ಅವ್ರೇನಾದ್ರೂ ಇದ್ದಿದ್ರೆ ಅಷ್ಟು ಒಂದು ಸೆಕೆಂಡ್ ಏನು ಮೊಮ್ಮಗನ್ನ ಬಿಡ್ತಾ ಇರ್ಲಿಲ್ಲ, ಅಷ್ಟು ಖುಷಿ ಪಡೋರು. ಯಾಕಂದ್ರೆ ಮಕ್ಕಳು ಅಂದ್ರೆ ಅವ್ರಿಗೆ ಎಲ್ರಿಗೂ ತಿಳಿದಿರೋ ವಿಷಯ, ಅಂಬರೀಷ್ ಅವ್ರಿಗೆ ಮಕ್ಕಳು ಅಂದ್ರೆ ಪ್ರಾಣ. ಅದು ಸ್ವಂತ ಮೊಮ್ಮಗ ಅಂದ್ಮೇಲೆ ಇನ್ನೆಷ್ಟು ಖುಷಿಯಾಗಿದ್ರು. ಖಂಡಿತ ಅವರು ಎಲ್ಲಿಂದಾನು ಅವರು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದಷ್ಟು ಬೆಳವಣಿಗೆ ನೋಡಿರ್ತಾರೆ. ಕಮಲ್ ಹಾಸನ್ ಅವರ ಹೇಳಿಕೆ ಕನ್ನಡದ ವಿಚಾರ ಎಷ್ಟು ಬೇಸರ ತರಿಸಿದೆ. ಅದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕಂದ್ರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬಾ ಒಂದು ಹೆಮ್ಮೆ ಆದ ವಿಷಯ. ಇದು ತುಂಬಾ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಸೊ ಏನೇ ಇರ್ಲಿ, ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ. ಈಸ್ ಅ ಸೀನಿಯರ್ ಆರ್ಟಿಸ್ಟ್, ಆ ಗೌರವ ಇದೆ ನಮ್ಮೆಲ್ರಿಗೂ. ಆದ್ರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂತ ವಿಷಯನೇ ಇದು. ಯಾರೂನು ಅಂದ್ರೆ ನಾವ್ ಯಾರು ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವ್ ಯಾರೂನು ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವ್ದು ಫಸ್ಟ್, ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕ್ ಬರಲ್ಲ. ಸೊ ಅಂತ ಗೊತ್ತಿಲ್ಲದೆ ಇರೋ ವಿಚಾರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ಇದಕ್ಕೂ ಮೀರಿ ನಿನ್ನೆ ಕ್ಷಮೆ ಕೇಳಲ್ಲ ಅನ್ನೋ ತರ ಹೇಳಿದ್ದಾರೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನೋ ತರ ಮಾತಾಡಿದ್ದಾರೆ. ನೋಡಿ, ಅವರ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ, ಅದನ್ನ ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ. ಸೊ ನಮ್ಮ ಭಾಷೆಯ ಒಂದು ಘನತೆ ಏನಿದೆ ಅದು ಯಾರೋ ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂತದ್ದಲ್ವಲ್ಲ. ಸೊ ಅವರ ಅಭಿಪ್ರಾಯ ಓಕೆ, ಲೀವ್ ಇಟ್ ಟು ಹಿಮ್ ಅಷ್ಟೇ. ರಾಜಕಾರಣಿಗಳಿಗೆ ಭಾಷೆ ವಿಚಾರವಾಗಿ ಮಾತನಾಡುವಂತ ಅರ್ಹತೆ ಇಲ್ಲ ಅಂತ ಯಾರು ಹೇಳಿದ್ದು? ಕಮಲ್ ಅವರು. ಅದು ಅವರ ಅಭಿಪ್ರಾಯ ಇರ್ಬೋದು. ಎಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಭಿಪ್ರಾಯ ಇರ್ತದೆ, ಅದನ್ನ ತಿಳಿಸುವ ಒಂದು ಅಧಿಕಾರನೂ ಇದೆ. ಬಟ್ ನಾವು ಹೇಳಿಕೆಗಳನ್ನ ಕೊಡುವಾಗ ಒಂದು 2 ಸೆಕೆಂಡ್ಸ್ ಇಂಥ ಸೆನ್ಸಿಟಿವ್ ಹೇಳಿಕೆಯನ್ನ ಕೊಡ್ಬೇಕಾದ್ರೆ ಖಂಡಿತ ಐ ಥಿಂಕ್ ಇಟ್ಸ್ ಅ ಮಿಸ್ಟೇಕ್. ಎಲ್ಲ ಒಂದ್ಸರಿ ಇತ್ತೀಚೆಗೆ ನೋಡಿದ್ರೆ ತುಂಬಾ ದಬ್ಬಾಳಿಕೆ ಆಗ್ತಿದೆ ಕನ್ನಡದ ವಿಚಾರದಲ್ಲಿ ಅಂತ. ನಾರ್ತ್ ಇಂದ ಎಲ್ಲ ಒಂದು ಗಲಾಟೆ ಆಗೋದಾಗ್ಲಿ, ಝೊಮ್ಯಾಟೊ ಮೇಲೆ ಕೈ ಮಾಡೋದಾಗ್ಲಿ, ಅಥವಾ ಕನ್ನಡದ ಬಗ್ಗೆ ಕೆಟ್ಟ ಕನ್ನಡಿಗರು ಈ ತರ ಭಾಷೆ ಬಗ್ಗೆ ಮಾತಾಡ್ಲೇಬೇಕು ಅಂತ ಹಿಂಸೆ ಕೊಡ್ತಾರೆ ಅನ್ನೋ ತರ ಪೋಸ್ಟ್ಗಳನ್ನು ಮಾಡೋದಾಗ್ಲಿ, ಇದೆಲ್ಲ ಎಷ್ಟು ಸರಿ ಅಂತ ನೋಡಿ. ಇದರಲ್ಲಿ ಖಂಡಿತ
ನಾವು ನಮ್ಮ ನಾಡಿಗೆ ಬಂದ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರು ಒಪ್ಪುವಂತ ವಿಷಯನೂ ಅಲ್ಲ, ಅದು ಸರಿನೂ ಅಲ್ಲ. ಇದಕ್ಕೆಲ್ಲೋ ಒಂದು ಕಡೆ ಒಂದು ಫುಲ್ ಸ್ಟಾಪ್ ಹಾಕ್ಲೇಬೇಕಾಗಿರೋ ಒಂದು ಟೈಮ್ ಬಂದಿದೆ. ಬಟ್ ಅದನ್ನ ಒಂದು ವೈಲೆನ್ಸ್ ವೇಯಲ್ಲಿ ಆಗ್ಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ಯಾವುದನ್ನು ನೀವು ವೈಲೆನ್ಸ್ ಇಂದ ಏನೋ ಒಂದು ಸಾಲ್ವ್ ಮಾಡಕ್ ಆಗೋದಿಲ್ಲ. ಖಂಡಿತ ಈ ವಿಷಯಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನ ರಿಸಾಲ್ವ್ ಮಾಡ್ಬೇಕಾಗಿರೋ ವಿಷಯ ಇದು. ಕಡೆದಾಗಿ ತಗ್ಲೈ ಸಿನಿಮಾಗೆ ಪ್ರದರ್ಶನಕ್ಕೆ ಬಿಡಬಾರ್ದು ಅಂತ ನೋಡಿ ಕರ್ನಾಟಕದಲ್ಲಿ ಇರುವಂತ ಕೂಗು, ಆ ಕೂಗಿಗೆ ನಿಮ್ಮದನ್ನ ಏನಾದ್ರು ಇದೆಯಾ? ನೋಡಿ, ಯಾವುದೇ ವಿಷಯವನ್ನ ನಾವು ತುಂಬಾ ವಿಪರೀತಕ್ಕೆ ನಾವು ತಗೊಂಡು ಹೋಗಬಾರದು. ಬಟ್ ಅಗೇನ್ ಇದು ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಅವರವರ ಒಂದು ಹೇಳಿಕೆಯನ್ನ ನಾವು ಎಷ್ಟುವರೆಗೂ ತಗೋಬೇಕೋ ಅಷ್ಟೇ ತಗೊಂಡು ಬಿಟ್ಟು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ.